ಆಗಸ್ಟ್ 9ರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪದಗ್ರಹಣ ಹಾಗೂ ಸನ್ಮಾನ ಸಮಾರಂಭ. ಸ್ಥಳೀಯ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕಾ ಅಧ್ಯಕ್ಷರಾದ ಪ್ರಭು ಚೌಡಿ ಅವರು ಮಾತನಾಡಿ, ಆಗಸ್ಟ್ 9ರಂದು ಗಜೇಂದ್ರ ನಗರದ ಮೈಸೂರು ಮಠದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಯುವ ಘಟಕ ಮತ್ತು ಮಹಿಳಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸನ್ಮಾನ ಸಮಾರಂಭ ಜರುಗಲಿದೆ ಎಂದು ತಿಳಿಸಿದರು. ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸನ್ಮಾನ ಸಮಾರಂಭದ 9/8/2026 ರವಿವಾರ ದಿವಸ ಮೈಸೂರು ಮಠದಲ್ಲಿ ಒಂದು ಈ 3 ಘಟಕದ ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮ ಒಂದು ಅದ್ಧೂರಿಯಾಗಿ ಗಜೇಂದ್ರಗಢದಲ್ಲಿ ತಾಲೂಕಾ ಘಟಕದಿಂದ, ಇದು ಗಜೇಂದ್ರಗಢಕ್ಕೆ ಅಷ್ಟೇ ಸೀಮಿತ ಅಲ್ಲಿದು, ಇಡೀ ಗಜೇಂದ್ರಗಢ ತಾಲೂಕಿಗೆ ಇದು ಒಂದು ಸಂಬಂಧಪಟ್ಟಂಥ ಕಾರ್ಯಕ್ರಮ. ಅದಕ್ಕೆ ಸದಸ್ಯರು ಇರ್ಬೋದು ಬಿಡ್ಬೋದು, ಅದಕ್ಕೆ ಇದೇನು ಸಂಬಂಧ ಇಲ್ಲ. ಎಲ್ಲ ಒಟ್ಟ ವೀರಶೈವ ಲಿಂಗಾಯತ ಸಮಾಜದ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಮತ್ತು ಈ ಕಾರ್ಯಕ್ರಮ ಚೌಕಿ ಮಟ್ಟದಲ್ಲಿ ನಡೆಯೋದರಿಂದ ಈ ಕಾರ್ಯಕ್ರಮದಲ್ಲಿ ಏನು ಸನ್ಮಾನ ಸಮಾರಂಭ ಈ ನಮ್ಮ ತಾಲೂಕು ಘಟಕದಿಂದ ಏರ್ಪಡಿಸೈತೆ. ಏನು ಯಾರಿಗಪ್ಪ ಅಂತಂದ್ರೆ ಎಸ್ ಪಾಟೀಲ್ ಮುಂಡ್ರಿಗಿ ಮಾಜಿ ಶಾಸಕರು ಇವರಿಗೆ, ಹಾಗೂ ಶಂಕರಣ್ಣ ಮುನವಳ್ಳಿ ಗಣ್ಯ ವರ್ತಕರು ಹಾಗೂ KLE ಸೊಸೈಟಿಯ ಮಾಜಿ ನಿರ್ದೇಶಕರು, ಹಾಗೂ ಮಾನ್ಯ ಶ್ರೀ ಸಂಗನಗೌಡ ಅಂದ್ರೆ ಮಿಥಿನ್ ಪಾಟೀಲ್ಜಿ ಅವರು, ಇವರು ಕೂಡ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರದಾರ. ಹಾಗೆ ಸಂಯುಕ್ತಕ್ಕ ಬಂಡಿ ರಾಷ್ಟ್ರೀಯ ಮಹಿಳಾ ಘಟಕದ ಕೋಶಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ಮತ್ತು ಶ್ರೀಮತಿ ಪಾರ್ವತಿಬಾಯಿ ಚಮ್ಮಣ್ಣ ಚೌಡಿ ವೈದ್ಯ ಚೇತನ ಪ್ರಶಸ್ತಿ ಪುರಸ್ಕೃತರು. ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಅಖಿಲ ಭಾರತ ವೀರಶೈವ ಸಮಾಜದಿಂದ ಹಮ್ಮಿಕೊಳ್ಳಲಾಗಿದೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಮಠದ ಪೂಜ್ಯರಾದಂಥ ಜಗದ್ಗುರು ಕುದುರೆಮೂರ್ತಿ ಶ್ರೀಗಳು ಹಾಗೂ ನಿಡಗುಂದಿಕೊಪ್ಪದ ಶ್ರೀಗಳು ಅಮರೇಗೌಡ ಬಯ್ಯಾಪುರ ಅವರು, ಹಾಗೂ ರಾಜ್ಯ ಅಧ್ಯಕ್ಷರಾದಂಥ ವಾಣಿಜ್ಯ ಮತ್ತು ಕೈಗಾರಿಕಾ ಘಟಕ ಮಹಾಸಭಾದ ಲಿಂಗಾಯತ ಮಹಾಸಭಾದ ಗಜೇಂದ್ರಗಢ ಘಟಕದ ಉದ್ಘಾಟನೆ, ಯುವ ಘಟಕ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸನ್ಮಾನ ಸಮಾರಂಭದ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸತಕ್ಕಂಥ ಗಜೇಂದ್ರಗಢ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾ ಗಜೇಂದ್ರಗಢ ತಾಲೂಕು ಘಟಕದ ಚುನಾಯಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಪ್ರಭು ಚೌಡಿ ಅವರೇ, ಮುಂಜಾನೆ 10:00 ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಇದರಲ್ಲಿ ಯಾವುದೇ ಪಕ್ಷಕ್ಕೆ ಸೀಮಿತ ಇರೋಲ್ಲ. ನಮ್ಮ ವೀರಶೈವ ಸಮಾಜದ ಒಂದು ಸಂಘಟನೆಗೋಸ್ಕರ ಅಖಿಲ ಭಾರತ ಮಟ್ಟದಲ್ಲಿ ಹಿಡಿದು ಒಂದು ತಾಲೂಕಾ ಘಟಕ ಹಾಗೂ ನಗರ ಘಟಕದವರೆಗೆ ಈ ಅಖಿಲ ಭಾರತ ವೀರಶೈವ ಮಹಾಸಭಾದವರು ವಿಸ್ತರಿಸಿದ್ದಾರೆ. ಅದಕ್ಕೆ ನಮ್ಮ ತಳಮಟ್ಟದಿಂದ ನಮ್ಮ ವೀರಶೈವ ಸಮಾಜವನ್ನು ಒಗ್ಗಟ್ಟಾಗಿಸ್ಬೇಕು. ವೀರಶೈವ ಸಮಾಜದಲ್ಲಿರುವಂಥ ಬಡವರಿಗೆ ಹಾಗೂ ತಳಮಟ್ಟದವರಿಗೆ, ಅವರ ಕುಟುಂಬದವರಿಗೆ ವಿದ್ಯಾಭ್ಯಾಸ ಇರೋದ್ರಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಈ ಸಂಘ ಈ ಮಹಾಸಭಾ ದೇಶವನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸುವಂಥ ಶ್ರೀಮಾನ್ ವಿಜಯಕುಮಾರ್ ಪಾಟೀಲ್ ಅವರು, ಇವರು ರಾಜ್ಯ ವಾಣಿಜ್ಯ ಹಾಗೂ ಕೈಗಾರಿಕಾ ಘಟಕದ ಅಧ್ಯಕ್ಷರಾಗಿರ್ತಾರೆ. ಇವರು ತಮ್ಮೆಲ್ಲರಿಗೂ ಇದರ ದೇವೋದ್ದೇಶವನ್ನು ವಿವರವಾಗಿ ತಿಳಿಪಡಿಸ್ತಾರೆ. ಅದನ್ನು ನಾವು ಸದುಪಯೋಗಪಡಿಸಿಕೊಂಡು ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಲಿಂಗಾಯತ ಸಮಾಜದ ಬಾಂಧವರು
ನಾವು ಹೆಂಗ ಮುಂದೆ ಈ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನಾವು ಹೆಂಗೆ ರೂಪುಗೊಳ್ಬೇಕು ಅಂಥೇಳಿ ನಾವು ಅದನ್ನು ಮನಗಟ್ಟು ಮಾಡಿಕೊಂಡು ಘಟಕ ತಾಲೂಕು ಘಟಕ ಉದ್ಘಾಟನೆ ಹಾಗೂ ಯುವ ಘಟಕ, ಮಹಿಳಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸನ್ಮಾನ ಸಮಾರಂಭದ ರವಿವಾರದಂದು ಜರುಗುವುದು. ಹೀಗಾಗಿ ಇದು ಒಂದು ನಮ್ಮ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ತಾಲೂಕು ಮಟ್ಟದ ಸಮಾರಂಭ, ಪದಗ್ರಹಣ ಸಮಾರಂಭ ಪ್ರಥಮ ಬಾರಿಗೆ ನಮ್ಮ ರಾಜ್ಯ ಮಟ್ಟದಾಗ ನಮ್ಮ ತಾಲೂಕಿನಲ್ಲೇ ನಡೀತಿರೋದು. ಹೀಗಾಗಿ ನಮ್ಮ ಯುವಕ ಮಿತ್ರರು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಮಹಾಸಭಾ ಗಜೇಂದ್ರಗಢ ತಾಲೂಕು ಘಟಕದ ಉದ್ಘಾಟನೆ, ಯುವ ಘಟಕ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸನ್ಮಾನ ಸಮಾರಂಭ. ನಮ್ಮ ಅಖಿಲ ಭಾರತ ವೀರಶೈವ ಮಹಾಲಿಂಗಾಯತ ಸಭಾ ಅಧ್ಯಕ್ಷರಾದ ಸಹೋದರ ಪ್ರಭುವಣ್ಣ ಚೌಡಿಯವರೇ, ಅಂಬರೀಷಣ್ಣ ಬಳಗೇರವರೇ, ಹಿರಿಯರಾದ ಶರಣಪ್ಪಣ್ಣ ರೆಡ್ಡಿಯವರೇ ಹಾಗೂ ಗುರುಸಿದ್ದಯ್ಯ ಹಿರೇಮಠ ಅವರೇ ಹಾಗೂ ಶೀಲವಂತರವರೇ ಹಾಗೂ ನನ್ನ ಎಲ್ಲ ಸಹೋದರಿಯರೇ ಎಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತಾ, ಎಲ್ಲ ನನ್ನ ಸಹೋದರಿಯರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಖಿಲ ಭಾರತ ವೀರಶೈವ ಮಹಾಸಭಾದ ಉದ್ಘಾಟನೆಗೆ ಹೆಚ್ಚಿನ ಸಂಖ್ಯೆ ಜನರನ್ನು ಕರ್ಕೊಂಡು ಬರ್ರಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ರೀತಿಯೊಳಗೆ ನಾವು ಇದನ್ನು ಮಾಡ್ತೀವಿ. ಇಷ್ಟರು ಕೂಡಿ ಇದನ್ನು ಯಶಸ್ವಿಗೊಳಿಸೋಣ, ಇನ್ನೂ ಇದರೊಳಗೆ ನಾವು ತಂದು ನಿಲ್ಲಿಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಪ್ರಮುಖರಾದ ಅವಿನಾಶ್ ಕೊಟ್ಗಿ, ಗುರುಸಿದ್ದಯ್ಯ ಸುಗಿರೇನ್ಮಠ್, ಸುರೇಶ್ ಜಾಲಿಯಾಳ್, ಶರಣಪ್ಪ ರೇವಡಿ, ಚಂದ್ರಶೇಖರ್ ಚಳಗೇರಿ, ಬಸವರಾಜ್ ಮಾಳ್ಗಿ, ಹುಚ್ಚಪ್ಪ ಹಾವೇರಿ, ವಿಶ್ವನಾಥ್ ಕುಷ್ಟಗಿ, ರೇಣುಕಾ ಪಾಟೀಲ್, ನಿರ್ಮಲಾ ತಾಳಿಕೋಟಿ, ಸುಕನ್ಯಾ ಹೊಗರಿ, ನಿರ್ಮಲಾ ಸಂಗ್ನಾಳ್, ಪ್ರಭಯ್ಯ ಹಿರೇಮಠ್, ಮುತ್ತು ಸಂಗ್ನಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.